ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಸೆಪ್ಟೆಂಬರ್ 30. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 274ನೇ ಪುಟ. ಶಿರೋನಾಮೆ: ಸುವಾರ್ತೆಯು ಎಲ್ಲರಿಗೂ ಸಾರಲ್ಪಟ್ಟಾಗ. ಈ ದಿನದ ಸತ್ಯವೇದದ ವಾಕ್ಯ: ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಆಗ ಅಂತ್ಯವು ಬರುವುದು. ಮತ್ತಾಯ 24ನೇ ಅಧ್ಯಾಯ 14ನೇ ವಚನ. ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನೂ ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಎಂದು ಯೇಸು ಹೇಳಿದನು ಎಂದು ವಾಕ್ಯವು ಹೇಳುತ್ತದೆ. ಕ್ರಿಸ್ತನು ಮತ್ತು ಅವನ ಅಪೊಸ್ತಲರು ಮಾಡಿದಂತೆ ಯೇಸುವಿನಲ್ಲಿರುವಂತಹ ಸತ್ಯಕ್ಕೆ ಖಚಿತವಾದ ಸಾಕ್ಷಿಗಳನ್ನು ನಾವು ಹೊಂದಿಕೊಳ್ಳಬೇಕು. ಪರಿಶುದ್ಧಾತ್ಮನ ಕಾರ್ಯವೈಖರಿ ದಕ್ಷತೆಯ ಮೇಲೆ ನಂಬಿಕೆ ಇಟ್ಟು ನಾವು ಶಿಲುಬೆಗೇರಿಸಿದ ಮತ್ತು ಪುನರುತ್ಥಾನಗೊಂಡ ಕ್ರಿಸ್ತನ ಕರುಣೆ, ಒಳ್ಳೆಯತನ, ಪ್ರೀತಿ ಇವುಗಳ ಬಗ್ಗೆ ಸಾಕ್ಷಿಗಳಾಗಬೇಕು ಮತ್ತು ಆ ಮೂಲಕ ಅನೇಕ ಮನಸ್ಸುಗಳಿಂದ ಕತ್ತಲೆಯನ್ನು ಹೋಗಲಾಡಿಸುವ ಕಾರ್ಯಭಾರಿಗಳಾಗಬೇಕು ಮತ್ತು ಅನೇಕ ಹೃದಯಗಳಿಂದ ಸ್ತುತಿ ಸ್ತೋತ್ರಗಳು ದೇವರಿಗೆ ಮೇಲೇರುವುದಕ್ಕೆ ನಾವು ಕಾರಣರಾಗಬೇಕು. ದೇವರ ಪ್ರತಿಯೊಬ್ಬ ಪುತ್ರ ಮತ್ತು ಪುತ್ರಿಯೂ ಮಾಡಬೇಕಾದ ಮಹತ್ತರವಾದ ದೊಡ್ಡ ಕೆಲಸವು ಇದೇ ಆಗಿದೆ. ನಮ್ಮ ಲೋಕಕ್ಕೆ ಕಳುಹಿಸಲಾದ ಎಚ್ಚರಿಕೆಯ ಕೊನೆಯ ಗಂಭೀರವಾದ ಸಂದೇಶವನ್ನು ಸ್ವೀಕರಿಸದವರು ದೇವರ ಧರ್ಮ ಗ್ರಂಥವನ್ನು ದುರ್ಬಳಕೆ ಮಾಡುತ್ತಾರೆ. ಸತ್ಯವೇದದ ಸತ್ಯದ ಪ್ರವಾದನೆಯ ನಂಬಿಕೆ ಮತ್ತು ತತ್ವ ಸಿದ್ಧಾಂತಗಳಿಗೆ ಸಂಬಂಧಿಸಿದಂತೆ ಸುಳ್ಳು ಹೇಳಿಕೆಗಳನ್ನು ಕೊಡುತ್ತಾರೆ ಮತ್ತು ಸತ್ಯದ ಗುಣಸ್ವಭಾವದ ಮೇಲೆ ದಾಳಿ ಮಾಡುತ್ತಾರೆ. ಗಮನವನ್ನು ಬೇರೆಡೆಗೆ ತಿರುಗಿಸಲು ಸಾಧ್ಯವಿರುವ ಎಲ್ಲ ವಿಧಾನಗಳನ್ನು ಪ್ರಯತ್ನಿಸಲಾಗುತ್ತದೆ. ಪ್ರದರ್ಶನಗಳು, ಆಟಗಳು, ಕುದುರೆ ಸವಾರಿಗಳು ಮತ್ತು ವಿವಿಧ ರೀತಿಯ ಮನೋರಂಜನೆಗಳನ್ನು ಕಾರ್ಯರೂಪಕ್ಕೆ ತರಲಾಗುತ್ತದೆ. ಪರಲೋಕದಿಂದ ಬರುವ ಸಂದೇಶವನ್ನು ವಿರೋಧಿಸಲು ಕೆಳಗಿನ ಶಕ್ತಿಯು ಅವರನ್ನು ತೀವ್ರವಾಗಿ ಪ್ರಚೋದಿಸುತ್ತದೆ. ರಾಜನಾದ ಇಮ್ಮಾನುವೇಲನ ಧ್ವಜದಡಿಯಲ್ಲಿ ನಾವು ಒಟ್ಟುಗೂಡೋಣ ಮತ್ತು ಯೇಸುವಿನ ಹೆಸರು ಶಕ್ತಿಯಲ್ಲಿ ಯುದ್ಧ ಭೂಮಿಯಲ್ಲಿ ಪಾಲ್ಗೊಳ್ಳೋಣ. ಆತ್ಮಗಳು ನಾಶವಾಗುತ್ತಿವೆ. ರಕ್ಷಣೆಯ ನಿಯಮಗಳನ್ನು ಅವರು ತಿಳಿದುಕೊಳ್ಳಬೇಕು. ಅನೇಕರು ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದಾರೆ. ಅವರು ಗೆಲ್ಲಲಾಗದ ತಡೆಗೋಡೆಯ ಹಿಂದೆ ಸಿಲುಕಿಕೊಂಡಿದ್ದಾರೆ. ಆದರೆ ಪರಲೋಕದ ಜ್ಞಾನವು ಮಾನವ ಕಾರ್ಯಭಾರಿಗಳ ಜೊತೆಯಲ್ಲಿ ಕೆಲಸ ಮಾಡುತ್ತಿದೆ ಎಂಬುದನ್ನು ನೆನಪಿನಲ್ಲಿ ಇಡಿರಿ. ಪರಿಶುದ್ಧಾತ್ಮವು ಅಪನಂಬಿಕೆ ಎಂಬ ಕೋಟೆಯನ್ನು ಭೇದಿಸಬಲ್ಲದು. ಯೇಸುವು ತನ್ನ ಸೈನ್ಯವನ್ನು ಯುದ್ಧ ಭೂಮಿಗೆ ಮುನ್ನಡೆಸುತ್ತಿದ್ದಾನೆ. ನಮ್ಮ ದಂಡನಾಯಕನು ವಿಜಯದತ್ತ ಮುನ್ನಡೆಸುತ್ತಾನೆ. ಸುವಾರ್ತ ನೇಮಕದ ನೆರವೇರಿಕೆಯಲ್ಲಿ ದೇವರ ಸಭೆಯ ಸದಸ್ಯರು ಅಗತ್ಯವಿರುವ ಕ್ಷೇತ್ರಗಳಾದ ಮನೆ ಮತ್ತು ಹೊರಗಿನಲ್ಲಿ ತಮಗೆ ನೇಮಕವಾದ ಕೆಲಸವನ್ನು ಮಾಡಿದಾಗ ಇಡೀ ಲೋಕಕ್ಕೆ ಎಚ್ಚರಿಕೆಯನ್ನು ಶೀಘ್ರದಲ್ಲಿ ನೀಡಲಾಗುತ್ತದೆ ಮತ್ತು ಈ ಭೂಮಿಗೆ ಕರ್ತನಾದ ಯೇಸುವು ಬಲದೊಂದಿಗೂ ಉನ್ನತ ಮಹಿಮೆಯೊಂದಿಗೂ ಹಿಂದಿರುಗಿ ಬರುತ್ತಾನೆ. ನಾವು ಆತನಿಗೆ ಸಲಕರಣೆಗಳನ್ನು ಒದಗಿಸಿದಾಗ ದೇವರು ಕೆಲಸವನ್ನು ಮಾಡುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.